ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಏನಿದು ಏನಾಗ್ತದೆ? ಭಾಗ್ಯ ಸುಂಟರ ಗಾಳಿ ಎಬ್ಬಿಸೇ ಬಿಟ್ರ, ತಾನಿಕ ಸುಂಟರ ಗಾಳಿ ಸುತ್ತಿಕೊಂಡು ಹೋಗೇ ಬಿಟ್ರ ಏನಾಗ್ತದೆ? ಈ ಕಡೆ ತನ್ವಿ ಕಲಿಸಿದ ಪಾಠ ಯಾರಿಗೆ ಪಾಠ ಕಲಿತ್ರ ಅವರು ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಭಾಗ್ಯಗೆ ಇದನ್ನೆಲ್ಲ ಮಾಡಿದ್ದು ಕನಿಕಾ ಅಂತಲೇ ಗೊತ್ತಾಯಿತು. ಅದರ ಸುಳಿವು ಸಿಕ್ಕಿದೆ ತನ್ವಿ ಮುಖಾಂತರ. ತನ್ವಿನೇ ಹೇಳಿದ್ದು ಕನಿಕಾ ಮೇಡಮ್ ಇಂಥ ಕೆಲಸ ಎಲ್ಲ ಮಾಡ್ತಾರೆ, ಅವರೇ ಮಾಡಿರೋದು ಅಂತ. ಈ ಒಂದು ವಿಷಯ ತಿಳಿತಿದ್ದಾಗೆ ತಾಂಡವ್, ನೀನು ಮಾಡೋ ಬೀದಿರಂಭ ಅದಿರಂಭಗೆ ಇವತ್ತು ನನ್ನ ಮಗಳ ಭವಿಷ್ಯ ಬಲಿ ಆಗ್ತದೆ ಅಂತ ಹೇಳ್ತಾರೆ. ನಾನು ಮಾಡಿಲ್ಲಮ್ಮ, ನಾನು ಎಕ್ಸಾಮ್ ಬರೀಬೇಕು, ನಾನು ಯಾಕೆ ತಪ್ಪು ಮಾಡಿದ್ದೆ ತಾನೇ ನಾನು ಎಕ್ಸಾಮ್ ಬರೀದೆ ಡಿಬಾರ್ ಆಗಬೇಕು, ನಾನು ಏನು ತಪ್ಪು ಮಾಡ್ತೀನಿ ಅಂತ ನನಗೆ ಈ ಶಿಕ್ಷೆ ನಿಂದಾಗಿ ನಾನು ಯಾಕೆ ಅನುಭವಿಸ್ಬೇಕು ಅಂದಾಗ ಅದು ನಿನ್ನ ಹಣೆ ಬರ ಕರ್ಮ ಅಂದ್ಬಿಡ್ತಾರೆ ತಾಂಡವ್. ಈ ಮಾತು ಭಾಗ್ಯಗೆ ಸಿಡ್ದು ಹೋಗುತ್ತೆ. ಏನ್ರಿ ಅಪ್ಪ ಆಗಿ ಮಗಳಿಗೆ ಸಮಾಧಾನ ಮಾಡಬೇಕು, ಅದನ್ನು ಬಿಟ್ಟರು ನಿನ್ನ ಕರ್ಮ ಏನಾದರೂ ಮಾಡ್ಕೊಂಡು ಸಾಯಿ ಅಂತ ಹೇಳ್ತಿದ್ರಲ್ಲ ನೀವು ಒಂದು ತಂದೆನ. ಇಂಥ ಪರಿಸ್ಥಿತಿಯಲ್ಲಿ ಮಗುಗೆ ಒಂದು ಸಪೋರ್ಟ್ ಬೇಕಾಗಿದೆ, ಆ ಒಂದು ಸಪೋರ್ಟ್ನ ಕೊಡೋದ್ಬಿಟ್ಟು ಈ ರೀತಿ ಮಾತಾಡ್ತಿದ್ರಲ್ಲ. ಒಂದು ತಿಳ್ಕೊಳ್ಳಿ, ಅಮ್ಮಗೆ ನಾನು ಏನು ಮಾಡಬೇಕು ಅಂತ ಗೊತ್ತದೆ. ನನ್ನ ಮಗಳ ಭವಿಷ್ಯನ ಯಾವುದೇ ಕಾರಣಕ್ಕೂ ಕತ್ಲಾಗೋದಕ್ಕೆ ನಾನು ಬಿಡೋದಿಲ್ಲ. ನನ್ನ ಮಗಳು ಎಕ್ಸಾಮ್ ಬರಿತೀವಿ, ನಾವು ಏನು ಮಾಡಬೇಕು ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತು ಅಂತ ಹೇಳಿ ಒಳಗಡೆ ಹೋಗ್ತಾಳೆ. ಇಂದಿನ ಕುಸುಮ ಪೂಜಾ ಹಾಗೆ ಸುನಂದವ್ರು ಕೂಡ ಹೋಗ್ತಾರೆ. ಯಾರು ಬೆಂಚನ್ನು ಚೆಕ್ ಮಾಡಿದ್ರು ಅವರನ್ನು ಎದುರಾಗ್ತಾರೆ ಈ ಕಡೆ ಭಾಗ್ಯ. ಆ ವ್ಯಕ್ತಿ ಅಂತೂ ನಾನು ತಪ್ಪೇ ಮಾಡಿಲ್ಲ, ನೀವು ಮಾಡಿರೋ ತಪ್ಪಕ್ಕೆ ನನ್ನ ಯಾಕೆ ಹೊಣೆ ಮಾಡ್ತಿದ್ರಾ ಅಂತಾರೆ. ಬಿಕಾಸ್ ಭಾಗ್ಯ ಅವರು ಇದನ್ನೆಲ್ಲ ಮಾಡಿದ್ದು ನೀವೇ ಅಂತ ಪ್ರಶ್ನೆ ಮಾಡ್ತಾರೆ. ಅಲ್ಲಿ ಆ ವ್ಯಕ್ತಿ ತಪ್ಪಿಸ್ಕೊಳ್ಳೋಕೆ ನೋಡೋಕೆ ಸರಿಯಾಗಿ ಕನಿಕಾ ಕಾಲ್ ಮಾಡಿ ಎಲ್ಲ ಕೆಲಸ ಮುಗೀತಾ ಅಂತ ಕೇಳ್ತಾರೆ. ಇದು ಭಾಗ್ಯಗೆ ಗೊತ್ತಾಗುತ್ತೆ. ತಕ್ಷಣ ಮುಗೀತು ಮೇಡಮ್, ಆದರೆ ಇನ್ನೂ ಕೂಡ ಏನೂ ಮುಗ್ದಿಲ್ಲ, ನೀವು ಅನ್ಕೊಂಡಾಗ ಏನೂ ಆಗೋದಿಲ್ಲ ಅಂತ. ನಂತರ ಆ ವ್ಯಕ್ತಿ ಎಸ್ಕೇಪ್ ಆಗ್ತಾನೆ. ಅರಿಸ್ಕೊಂಡು ಹೋದರೆ, ಚೀಸ್ ಮಾಡ್ಕೊಂಡು ಹೋದರೂ ಆ ವ್ಯಕ್ತಿ ಸಿಗೋದೇ ಇಲ್ಲ. ಆದರೆ ತಾಂಡು ಮುಂದೆ ಹೋಗ್ತಿದ್ರು, ಆ ವ್ಯಕ್ತಿ ಹಿಡಿಯೋದೇ ಇಲ್ಲ. ಈ ಕಡೆ ಭಾಗ್ಯನ ಬ್ಲೇಮ್ ಮಾಡೋದೇ ಆಯಿತು. 10ನೇ ಕ್ಲಾಸ್ ಎಕ್ಸಾಮ್ ಎಷ್ಟು ಇಂಪಾರ್ಟೆಂಟು, ಮಗಳ ಭವಿಷ್ಯ ಅನ್ನೋದೇ ಆಯಿತು ಹೊರತು ಕಣ್ಣು ಮುಂದೆ ವ್ಯಕ್ತಿ ಹೋಗ್ತಿದ್ದಾನೆ, ಅವ್ನು ಹಿಡ್ಕೊಂಡಿದ್ರೆ ಆಗ್ತಿತ್ತು. ಬಟ್ ಆ ಕೆಲಸ ಕೂಡ ತಾಂಡವ್ ಮಾಡಲಿಲ್ಲ. ಆದರೆ ಈ ಕಡೆ ಭಾಗ್ಯ ಮಾತ್ರ ನಾನು ನನ್ನ ಮಗಳು ಇವತ್ತಿನ ಗಣಿತದ ಪರೀಕ್ಷೆ ಬರದೇ ತೀರ್ತೀವಿ ಅಂತ ಹೇಳ್ತಾರೆ. ನಂತರ ಅಲ್ಲಿಂದ ಏನೋ ಮಾಡ್ತೀನಿ ಅಂತ ಹೋಗ್ತಾರೆ. ಇವತ್ತು ಹಾಲಾರು ಆಗಲಿ ನೀರಾರು ಆಗಲಿ ಇಷ್ಟು ದಿನ ಅನುಭವಿಸಿ ಸಹಿಸಿ ಸಾಕಾಗ್ಬಿಟ್ಟಿದೆ, ಇನ್ನು ಮುಂದೆ ಯಾವುದೇ ರೀತಿಲೂ ಸಹಿಸೋಕೆ ಸಾಧ್ಯನೇ ಇಲ್ಲ ಅಂತ. ಏನು ಬೇಕಿದ್ರು ಮಾಡು ಮಗಳೇ, ಎಲ್ಲಿ ಹೋಗ್ತೀಯೋ ಹೋಗು, ಆದರೆ ನನ್ನ ಒಂದು ಸಪೋರ್ಟ್ ಯಾವತ್ತೂ ನಿನಗಿದ್ದೇ ಇರುತ್ತೆ ಅಂತ ಅತ್ತೆ ಆಶೀರ್ವಾದ ಮಾಡ್ತಾರೆ. ನಂತರ ಅತ್ತೆ ಮತ್ತು ಸುನಂದವ್ರೇನೋ ಮನೆಗೆ ಬರ್ತಾರೆ. ಬಟ್ ಸುನಂದವ್ರಿಗೆ ತನ್ನ ಮಗಳು ಚಿಂತೆ, ಒಬ್ಬಳೇ ಹೋಗಿದ್ದಾಳೆ, ಏನಾಗುತ್ತೋ ಏನು ಅಂತ. ನನ್ನ ಸೊಸೆ ಮೊದಲಿನ ಥರ ಅಲ್ಲ, ಅವಳು ತುಂಬಾ ಧೈರ್ಯವಂತ, ಎಲ್ಲನೂ ಕೂಡ ಅಚ್ಚುಕಟ್ಟಾಗಿ ಫೇಸ್ ಮಾಡ್ತಾಳೆ, ಏನೂ ಕೂಡ ಯೋಚನೆ ಮಾಡಬೇಡಿ ಅಂತ. ನಂತರ ಈ ಕಡೆ ತನ್ವಿನ ಕರ್ಕೊಂಡು ಐಸ್ ಕ್ರೀಮ್ ಪಾರ್ಲರ್ಗೆ ಹೋಗ್ತಾರೆ. ನೋಡು ತನ್ವಿ, ಯೋಚನೆ ಮಾಡಬೇಡ, ಸಪ್ಲಿಮೆಂಟ್ರಿ ಎಕ್ಸಾಮ್ ಬರುತ್ತಲ್ವ, ಇಲ್ಲಿ ನೀನು ತಪ್ಪಿಲ್ಲ ಅಂತ ಸಬಿತಾದ್ಮೇಲೆ ಸಪ್ಲಿಮೆಂಟ್ರಿ ಎಕ್ಸಾಮ್ ಬರೀ, ಎಲ್ಲ ಕೂಡ ಸರಿ ಹೋಗುತ್ತೆ ಅಂದಾಗ, ಇಲ್ಲ ಪಾಪ ನಾನು ಸಪ್ಲಿಮೆಂಟ್ರಿ ಎಕ್ಸಾಮ್ ಬರೆಯಲ್ಲ, ನಾನು ಇವಾಗಲೇ ಬರೀಬೇಕು ಅಂದಾಗ ಹೇಗಾಗುತ್ತೆ ಮಗಳ, ಎಲ್ಲರೂ ಸಪ್ಲಿಮೆಂಟ್ರಿ ಎಕ್ಸಾಮ್ ಬರೀತಾರೆ, ನಿನಗೇನು ಹೊಸ್ತಲ್ಲ ಅದು ಅಂದಾಗ, ಇಲ್ಲ ಪಾಪ ನಾನು ತುಂಬ ಚೆನ್ನಾಗಿ ಓದಿದ್ದೀನಿ, ನಾನು ಯಾವತ್ತೂ ಇಷ್ಟು ಚೆನ್ನಾಗಿ ಓದಿರಲಿಲ್ಲ, ಅಷ್ಟು ಚೆನ್ನಾಗಿ ಓದ್ಬಿಟ್ಟು ಸಪ್ಲಿಮೆಂಟ್ರಿ ಯಾಕೆ ಬರೀಬೇಕು, ನನಗೆ ಒಂದೇ ಮಾರ್ಕ್ಸ್ ಕಾರ್ಡ್ ಬೇಕು, ಎಲ್ಲರೂ ಮುಂದೆ ನಾನು ಎಷ್ಟು ಚೆನ್ನಾಗಿ ಪಾಸ್ ಆಗಿದ್ದೀನಿ ಅಂತ ತೋರಿಸ್ಬೇಕು, ನನಗೆ 2 ಮಾರ್ಕ್ಸ್ ಕಾರ್ಡ್ ಬೇಡ ಪಪ್ಪ ಅಂತ ಹೇಳ್ತಿದ್ದಾಳೆ. ಈ ಕಡೆ ತನ್ವಿ ಎಷ್ಟೇ ಕನ್ವಿನ್ಸ್ ಮಾಡಿದ್ರು ತನ್ವಿ ಕನ್ವಿನ್ಸ್ ಆಗಲ್ಲ. ಅಷ್ಟರಲ್ಲಿ ಶ್ರೇಷ್ಠ ಬರ್ತಾಳೆ. ಬಂದಿದ್ದೆ ನಿನಗೆ ಐಸ್ ಕ್ರೀಮ್ ಅಂತ ಇಷ್ಟ ಅಲ್ವಾ, ಡಿಬಾರ್ ಅದೇ ಅಂತ ಬೇಜಾರು ಮಾಡ್ಕೊಬೇಡ, ಐಸ್ ಕ್ರೀಮ್ ತಿಂದು ಕೂಲ್ ಆಗುವ ಅಂತ ಹೇಳಿ ಐಸ್ ಕ್ರೀಮ್ ತಂದು ಕೊಡ್ತಾರೆ. ತಕ್ಷಣ ಐಸ್ ಕ್ರೀಮ್ನ ಇಟ್ಕೊಂಡಿದ್ದೆ ಈ ಕಡೆ ಶ್ರೇಷ್ಠ ಮಾಡಿದ ಎಲ್ಲವನ್ನ ಕೂಡ ನೆನಪು ಮಾಡ್ಕೋತಾಳೆ. ಅಂದು ಅವಳಿಗೋಸ್ಕರ ಸುಳ್ಳು ಹೇಳಿದ್ದು, ಅವಳ ಮಾತನ್ನು ಕೇಳಿ ಅಪ್ಪ ಅವಳನ್ನು ಬೈತಿದ್ದು ಎಲ್ಲವನ್ನ ನೆನಪು ಮಾಡಿಕೊಂಡು ಐಸ್ ಕ್ರೀಮ್ ಯಾರಿಗೆ ಬೇಕು ಅಂತ ಮುಖಕ್ಕೆ ಎಸೆದು ಬಿಡ್ತಾಳೆ. ಏನಿದು ತಾಂಡವ್ ಅಂತ ಹೇಳಿ ಶ್ರೇಷ್ಠವಾಗಿ ಅಲ್ಲಿ ಸುತ್ತಮುತ್ತ ಇರೋ ಜನದ ಮುಂದೆ ಅವಮಾನ ಆಗುತ್ತೆ. ನೀವು ಯಾರೀ ಐಸ್ ಕ್ರೀಮ್ ತಂದ್ಕೊಡೋಕ್ಕೆ, ನೀವೇನು ಪಪ್ಪ, ನೀವೊಂದು ಅಪ್ಪನ, ಮಗಳು ಡಿಬಾರ್ ಆಗಿದ್ದಾಳೆ ಅನ್ನೋ ವಿಷಯನ ಇವ್ರಿಗೆ ಹೇಳಿದಾರಲ್ಲ, ಯಾಕೆ ಪಪ್ಪ ಹೇಳಿದೆ? ಇವರನ್ನು ಕರೆಸಿರೋದು ಕೂಡ ಸಜೆಷನ್ ತೊಗೊಳ್ಳೋದಕ್ಕೆ, ಯಾವಾಗಲೂ ಕೂಡ ಯಾಕೆ ಇವರಿಬ್ಬರು ನಮ್ಮಿಬ್ಬರು ಮಧ್ಯೆ ಬರ್ತಾರೆ, ನಮ್ದು ಏನೇ ಆದರೂ ನಮ್ಮನೆ ವಿಷಯ ಇವ್ರಿಗೆ ಯಾಕೆ ಹೇಳ್ತೀರಾ, ಇವ್ರು ಯಾಕೆ ಮತ್ತೆ ಇಲ್ಲಿಗೆ ಬಂದಿದ್ದಾರೆ, ಇವ್ರು ಯಾಕೆ ನನಗೆ ಐಸ್ ಕ್ರೀಮ್ ಕೊಡಿಸ್ಬೇಕು, ನಿನಗಿಂತ ಅಮ್ಮನೇ ವಾಸಿ, ಅವಳು ಏನಾದರೂ ಮಾಡೋಕ್ಕಾಗುತ್ತಾ ಅಂತ ನೋಡ್ತಿದ್ದಾಳೆ, ಅದನ್ನು ಬಿಟ್ಟು ನೀನು ಬಂದುಬಿಟ್ಟು ಸಪ್ಲಿಮೆಂಟ್ರಿ ಎಕ್ಸಾಮ್ ಬರೀ ಅಂತ ಐಸ್ ಕ್ರೀಮ್ ತಿನ್ನು ಅಂತ ಹೇಳ್ತಿದ್ಯಲ್ಲ, ನಾಚಿಕೆ ಆಗಲ್ವಾ ನಿಮಗೆ? ಇವ್ರಿಗೇನು ನಾಚಿಕೆ ಮಾನ ಮರ್ಯಾದೆ ಇಲ್ವಾ? ನಿಮಗೇನು ನಾಚಿಕೆ ಮಾನ ಮರ್ಯಾದೆ ಇಲ್ವೇನ್ರಿ? ನಮ್ಮ ಲೈಫ್ಗೆ ಯಾಕ್ರಿ ಬರ್ತೀರಾ ನೀವು, ಯಾರೀ ನಮ್ಮ ಮಧ್ಯ ಬರೋಕೆ ಅಂತ ಕೇಳ್ತಿದ್ದಾಳೆ ಶ್ರೇಷ್ಠನ. ಈ ಕಡೆ ತನ್ವಿ, ಹೌದು ಪಪ್ಪ ಏನಾಗಬೇಕು ಇವ್ರು ನಿಮಗೆ ಅಂತ ಕೇಳ್ತಿದ್ದಾಳೆ ತನ್ವಿ. ಮಾತಾಡಬೇಡ, 4 ಜನ ನೋಡ್ತಿದ್ದಾರೆ ಅಂದಾಗ ನೋಡಲಿ ಬಿಡಿ ಪಪ್ಪ. ಹೌದು ಏನಾಗಬೇಕು ನಿಮಗೆ, ಏನು ರಿಲೇಷನ್ಶಿಪ್ ಇದೆ ನನಗೆಲ್ರಿಗೂ ಅರ್ಥ ಆಗುತ್ತೆ ಪಪ್ಪ, ಇವರೇನು ನಿಮ್ಮ ಗರ್ಲ್ ಫ್ರೆಂಡಾ ಹೇಳಿ ಪಪ್ಪ, ಇವ್ರ ಗರ್ಲ್ ಫ್ರೆಂಡಾ ಏನು ನನಗೆ ಗೊತ್ತಾಗಲೇಬೇಕು ಅಂತ ಹೇಳ್ತಿದ್ದಾಳೆ. ಜೊತೆಗೆ ನೀವೊಂದು ಅಪ್ಪನ, ನೀವು ವೇಸ್ಟ್, ನನ್ನ ಅಮ್ಮನೇ ವಾಸೆ, ನನ್ನ ಅಮ್ಮ ಬರೋ ತನಕ ನಾನು ಕಾಯ್ತೀನಿ, ಜೊತೆಗೆ ನಾನು ಎಕ್ಸಾಮ್ ಬರೀತೀನಿ,
ಅಂತ ಹೇಳಿ ಅಲ್ಲಿಂದ ಹೋಗ್ಬಿಡ್ತಾಳೆ. ಈ ಕಡೆ ತಾಂಡವ್ ಶ್ರೇಷ್ಠಾಗೆ ಸಖತ್ತಾಗಿ ಮಂಗಳಾರತಿ ಮಾಡಿ ಪಾಠ ಕಲಿಸ್ತಾಳೆ ತನ್ವಿ. ಆ ಕಡೆ ಕನ್ನಿಕಾ ಅಂತೂ ಫುಲ್ ಬಿಂದಾಸಾಗಿ ಖುಷಿಯಾಗಿದ್ದಾರೆ. ಅಲ್ಲಿ ಡಿಬ್ಬಾರ ಆಯಿತು, ಇನ್ನೇನೋ ಇದ್ರು ಬರ್ಡೇ ಸೆಲೆಬ್ರೇಷನ್ ಪಾರ್ಟಿಲಿ ಪಾರ್ಟಿಸಿಪೇಟ್ ಮಾಡಿ ಎಂಜಾಯ್ ಮಾಡೋದು ಅಂತ. ಇಲ್ಲಿ ಫ್ರೆಂಡ್ ಬರ್ಡೇ ಪಾರ್ಟಿ ಇದೆ, ಅವ್ರು ಜ್ಯುವೆಲರಲ್ಲಿ ಎಲ್ಲ ಮಾರಾಟ ಮಾಡ್ತಾರೆ. ಇಲ್ಲಿ ಕನಿಕಾ ಕೂಡ ಬರ್ಡೇ ಪಾರ್ಟಿಗೆ ಬಂದಿದ್ದಾಳೆ. ಎಷ್ಟು ಚೆನ್ನಾಗಿದೆ ಜ್ಯುವೆಲರಿ ಅಂತಂದರೆ, ನಿಂಗೆ ಜ್ಯುವೆಲರಿ ಅಂದರೆ ತುಂಬ ಇಷ್ಟ ಅಲ್ವಾ ಅಂತಂದರೆ ಹೌದು ಅಂತ ಹೇಳ್ತಾರೆ. ಜೊತೆಗೆ ಎಷ್ಟು ಅಂದಾಗ ಎಲ್ಲ ಲಕ್ಷದ ಮೇಲೆ, ಒಂದೊಂದ್ರಕ್ಕೆ ಲಕ್ಷ ಅಂತ ಅನ್ಕೋಬೇಡ, ನಾನು ತರೋದೆಲ್ಲ ಮಾಸ್ಟರ್ ಪೀಸ್ ಆಗಿರುತ್ತೆ, ಕಾಸ್ಟ್ಲಿ ಇರ್ಬೋದು ಅಷ್ಟು ಅಂದಾಗ ಅದು ಗೊತ್ತಿದೆ ಬಿಡು, ನೀನು ಬಿಸ್ನೆಸ್ಸಲ್ಲಂತೂ ಫುಲ್ ಎಕ್ಸ್ಟ್ರಾಡಿನರಿ ಅಂತ ಹೇಳ್ತಿದ್ದಾಳೆ ಕನಿಕಾ. ನಂತರ ಆ ಕಡೆ ಧರ್ಮ ಅಂಕಲ್ ತುಂಬ ಪ್ಯಾನಿಕ್ ಆಗಿ ಬರ್ತಾರೆ. ಗುಂಡನ ಇನ್ನೂ ಕೂಡ ಬಂದಿಲ್ಲ, ಮಧ್ಯಾಹ್ನನೇ ಸ್ಕೂಲ್ ಮುಗಿಯುತ್ತೆ, ಬರಬೇಕಿತ್ತು, ಆದರೆ ಯಾಕೆ ಬಂದಿಲ್ಲ, ಬಸ್ ಕೂಡ ಹೋಯಿತು, ನಿಲ್ಲಿಸಲಿಲ್ಲ, ನಾನೇ ಓಡಿ ಹೋದೆ, ತನ್ಮಯ್ ಬಂದೇ ಇಲ್ಲ ಅಂತ ಹೇಳಿಬಿಟ್ರು. ಆದರೆ ಎಲ್ಲಿ ಹೋದ ಅಂತ ಹೇಳಿ ಆತಂಕ ಪಡ್ಕೋತಾರೆ. ಈ ಕಡೆ ಹೌದಾ ಅಂತ ಹೇಳಿ ಸುನಂದ ಹಾಗೆ ಕುಸುಮವ್ರು ಕೂಡ ಆತಂಕ ಪಡ್ಕೋತಾರೆ, ಮೊಮ್ಮಗನ ಹುಡ್ಕೋಕೆ ಮುಂದಾಗ್ತಿದ್ದಾರೆ. ಈ ಕಡೆ ತನ್ಮಯ್ಗೆ ಶ್ರೇಷ್ಠ ಎಂದಾಗಿ ಇಂಥ ಒಂದು ಗತಿ ಬಂದಿದೆ. ಅವನು ಹೇಳಿದ್ದ ಸುಳ್ಳು ಇವತ್ತು ಅವನು ಎಲ್ಲರ ಮುಂದೆ ಬರ್ದಿರೋ ಹಾಗೆ ಕಣ್ಮರಿ ಆಗುವ ಹಾಗೆ ಮಾಡಿದ. ಅಲ್ಲಿ ಮಹೇಶನ್ ಕಳಿಸಿದ್ಲು ಶ್ರೇಷ್ಠ. ಮಹೇಶ ಈ ಕಡೆ ತನ್ಮಯ್ಗೆ ನೀನು ಸುಳ್ಳು ಹೇಳಿದೆ, ನಿಮ್ಮ ಅಪ್ಪನ ಹತ್ರ ಸತ್ಯ ಹೇಳಿದೆ ಇದ್ರೆ ನಿಮ್ಮಮ್ಮ ಸತ್ತು ಹೋಗ್ತಾಳೆ ಅಂತ ಹೆದರಿಸಿದ್ದಾರೆ, ನೀನೊಬ್ಬ ಸುಳ್ಳುಗಾರ, ಯಾರೂ ಅವನ ಜೊತೆ ಸೇರಬೇಡಿ ಅಂತ. ಅದು ಆ ಮಗುವಿನ ಮನಸ್ಸಿನ ಮೇಲೆ ತುಂಬಾ ಪರಿಣಾಮ ಬೀರಿದೆ. ಜೊತೆಗೆ ಇಲ್ಲಿ ಭಾಗ್ಯ ಕನಿಕಾ ಮನೆಗೆ ಹೋಗ್ತಾರೆ. ಕನಿಕಾ ಮನೇಲಿ ಇರೋದಿಲ್ಲ. ತಕ್ಷಣ ಅವ್ರು ಎಲ್ಲ ಹೋಗಿದ್ದಾರೆ ಅಂತ ವಿಷಯ ಗೊತ್ತಾಗುತ್ತೆ. ಅಡ್ರೆಸ್ ತೊಗೊಂಡಿದ್ದೆ ಮಹಾಕಾಳಿ ರೀತಿ ತನ್ನ ಮಗಳು ಮತ್ತು ತನಗೆ ನ್ಯಾಯ ದೊರಕಿಸ್ಕೋಬೇಕು ಅಂತ ಕನಿಕಾ ಫ್ರೆಂಡ್ ಮನೆಗೆ ಹೋಗ್ತಿದ್ದಾರೆ. ಎಲ್ಲಿ ಬರ್ಡೇ ಪಾರ್ಟಿ ನಡೀತಿದ್ಯೋ ಅಲ್ಲಿ. ಇಲ್ಲಿ ಕೇಕ್ ಕಟಿಂಗ್ ಮಾಡೋದಿಲ್ವಾ ಅಂತ ಎಲ್ಲ ಹೇಳ್ತಿದ್ರೆ ಸೆಲೆಬ್ರೇಷನ್ ಶುರುವಾಗುತ್ತೆ. ಕೇಕ್ ಕಟಿಂಗ್ ಆಗ್ತಿದೆ, ಎಲ್ಲರೂ ಕೂಡ ಡ್ಯಾನ್ಸು ಕುಂತ ಅಂತ ಮುಳುಗೋಗಿದ್ದಾರೆ. ಈ ಕಡೆ ಕನ್ನಿಕಾ ಅಂತೂ ಬಿಂದಾಸಾಗಿ ಆ ಒಂದು ಬರ್ಡೇ ಪಾರ್ಟಿನ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಅದರ ನಡುವೆ ಈ ಕಡೆ ಭಾಗ್ಯ ಬಿರುಗಾಳಿ ಸುಂಟ್ರು ಗಾಳಿ ರೀತಿ ಬಾಗಿಲನ್ನು ಓಪನ್ ಮಾಡ್ತಿದ್ದಾಗೆ ಭಾಗ್ಯನ ನೋಡಿ ಎಲ್ಲರೂ ಕೂಡ ಶಾಕ್ ಆಗ್ತಿದ್ದಾರೆ. ಈ ಕಡೆ ಕನ್ನಿಕಾ ಅಂತೂ ಮುಗೀತು ನನ್ನ ಕತೆ, ಮುಳುಗಿಸ್ಬಿಡ್ತಾಳೆ ಅಂತ. ಬಿಕಾಸ್ ಈ ಕಡೆ ಕನ್ನಿಕಾ ಗೊತ್ತು ತಾನು ಏನು ಮಾಡಿದ್ದೀನಿ, ಭಾಗ್ಯ ಯಾವ ರೀತಿ ಹೆಣ್ಮಗಳು ಅಂತ. ಈ ಕಡೆ ಯಾರು ನೀವು ಅಂತಿದ್ದಾಗೆ ಈ ಕಡೆ ಕನ್ನಿಕಾನ ಚಾರ್ಜ್ ಮಾಡೋಕೆ ಮುಂದಾಗೆ ಬಿಡ್ತಾಳೆ ಭಾಗ್ಯ. ಯಾವ ಥರ ರೀಚಾರ್ಜ್ ಮಾಡ್ತಾಳೆ. ಈ ಕಡೆ ಕನ್ನಿಕಾ ಬಂದಿದ್ದೆ ಭಾಗ್ಯ ಮತ್ತು ತನ್ವಿ ತಪ್ಪಿಲ್ಲ, ಅದನ್ನೆಲ್ಲ ನಾನೇ ಮಾಡಿದ್ದು ಅಂತ ಒಪ್ಕೊಂಡು ಅವರಿಬ್ಬರು ಎಕ್ಸಾಮ್ ಬರೆಯುವುದಕ್ಕೆ ಅವಕಾಶ ಸಿಗತ್ತಾ. ಎಕ್ಸಾಮ್ ಆಲ್ರೆಡಿ ಮುಗ್ದು ಹೋಗೋ ಸಮಯ ಬಂದಿದ್ದಾಗಿದೆ. ಏನಾಗುತ್ತೆ ಮುಂದೆ ತಿಳ್ಕೊಬೇಕು ಅಂದರೆ ಮುಂದಿನ ವೀಡಿಯೋಗೋಸ್ಕರ ವೀಚ್ ಮಾಡೋದನ್ನು ಮರಿಬೇಡಿ. ಜೊತೆಗೆ ಇಲ್ಲಿ ತಾಂಡವ್ನ ಶ್ರೇಷ್ಠ ತರಾಟೆಗೆ ತೊಗೊಂಡಿದ್ದಾಳೆ. ಈ ಕಡೆ ತಾಂಡವ್ ಕೂಡ ಶ್ರೇಷ್ಠನ ನೀನು ಯಾಕೆ ಇಲ್ಲಿಗೆ ಬರೋಕ್ಕೆ ಹೋದೆ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಈ ಕಡೆ ಅಯ್ಯೋ ತನ್ವಿಗೆ ಕೋಪ ಬೇಜಾರಾಗಿರುತ್ತೆ, ಸಮಾಧಾನ ಮಾಡೋಣ ಅಂತ ಬಂದೆ ಅಂತ ಹೇಳ್ತಿದ್ರೆ ಒಂದು ಮತ್ತೊಂದಾಯಿತು. ಈ ಕಡೆ ಮತ್ತೆ ಮಗಳ ದೃಷ್ಟಿಲಿ ಕೆಟ್ಟವನಾಗಬೇಕಾಯ್ತು ತಾಂಡವ್. ಜೊತೆಗೆ ಇಲ್ಲಿ ಭಾಗ್ಯ ಯಾವ ರೀತಿ ಕನಿಕಾನ ತರಾಟೆಗೆ ತಗೋತಾರೆ ಅನ್ನೋದನ್ನು ತಿಳ್ಕೋಬೇಕು ಅಂದರೆ ಮುಂದೆ ನಾವು ವೀಡಿಯೋಗೋಸ್ಕರ ವೀಚ್ ಮಾಡೋದನ್ನು ಮರಿ